ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಇಂಡಿಯನ್ ಪ್ರೀಮಿಯರ್ ಲೀಗ್ 2025ರ ಮೆಗಾ ಹರಾಜಿನಲ್ಲಿ ಭಾರತೀಯ ಬೌಲರ್ಗಳ ಮೇಲೆ ಹಣದ ಸುರಿಮಳೆಯಾಗಿದೆ. ಮೆಗಾ ಹರಾಜಿನ ಮೊದಲ ದಿನ ಎಲ್ಲ 10 ಫ್ರಾಂಚೈಸಿಗಳು ಟೀಂ ಇಂಡಿಯಾದ ಸ್ಟಾರ್ ಬೌಲರ್ಗಳನ್ನು ಹೆಚ್ಚು ಬೀಡ್ ಮಾಡಿವೆ. ಟೀಂ ಇಂಡಿಯಾದ ವೇಗದ ಬೌಲರ್ಗಳಾದ ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್, ಹರ್ದೀಪ್ ಸಿಂಗ್ ಹಾಗೂ ಲೆಗ್ ಸ್ಪಿನ್ನರ್ ಯುಜ್ವೇಂದ್ರ ಚಹಲ್ ದುಬಾರಿ ಬೆಲೆ ಬೀಡ್ ಆದರು. ಟೀಂ ಇಂಡಿಯಾದ ಬೌಲರ್ಗಳನ್ನು ಮೆಗಾ ಹರಾಜಿನಲ್ಲಿ ಬೀಡ್ ಮಾಡಲು ಐಪಿಎಲ್ ಫ್ರಾಂಚೈಸಿಗಳು ಪೈಪೋಟಿ ನಡೆಸಿದವು. ಹೀಗಾಗಿ ದುಬಾರಿ ಬೆಲೆಗೆ ಟೀಂ ಇಂಡಿಯಾದ ಬೌಲರ್ಗಳು ಬೀಡ್ ಆದರು. ಮೊಹಮ್ಮದ್ ಶಮಿ ಅವರನ್ನು 10 ಕೋಟಿ ರೂಪಾಯಿಗೆ ಸನ್ ರೈಸರ್ಸ್ ಹೈದರಾಬಾದ್ಗೆ ಖರೀದಿಸಿದೆ. ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಎರಡೂ ಫ್ರಾಂಚೈಸಿಗಳು ಶಮಿ ಅವರನ್ನು ಬೀಡ್ ಮಾಡಲು ಪೈಪೋಟಿ ನಡೆಸಿದವು. ಅಂತಿಮವಾಗಿ ಹೈದರಾಬಾದ್ ಶಮಿ ಅವರನ್ನು ಬೀಡ್ ಮಾಡುವಲ್ಲಿ ಯಶಸ್ವಿಯಾಯಿತು. ಐಪಿಎಲ್ ಮೆಗಾ ಹರಾಜಿನಲ್ಲಿ ಯುಜ್ವೇಂದ್ರ ಚಹಲ್ ಕೂಡ ದುಬಾರಿ ಬೆಲೆಗೆ ಪಡೆದರು. ಪಂಜಾಬ್ ಕಿಂಗ್ಸ್ 18 ಕೋಟಿ ರೂಪಾಯಿಗೆ ಬೀಡ್ ಮಾಡುವ ಮೂಲಕ ಚಹಲ್ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಂಡಿತು. ಗುಜರಾತ್ ಟೈಟನ್ಸ್ 12.25 ಕೋಟಿ ರೂಪಾಯಿ ಮೊಹಮ್ಮದ್ ಸಿರಾಜ್ ಅವರನ್ನು ಬೀಡ್ ಮಾಡಿದೆ. ಸಿರಾಜ್ಗೆ ಆರ್ಸಿಬಿ ಟಿಎಂ ಬಳಸಲಿಲ್ಲ. ಹೀಗಾಗಿ ಸಿರಾಜ್ ಅವರನ್ನು ಗುಜರಾತ್ ಟೈಟನ್ಸ್ ತಂಡವು ಪಾಲಾದರು. ಮೆಗಾ ಹರಾಜಿನಲ್ಲಿ ಪಂಜಾಬ್ ಹರ್ದೀಪ್ ಸಿಂಗ್ ಅವರ ಮೂಲ ಬೆಲೆ 2 ಕೋಟಿ ರೂಪಾಯಿ ಆಗಿತ್ತು. ಸನ್ ರೈಸರ್ಸ್ ಹೈದರಾಬಾದ್ 18.45 ಕೋಟಿ ರೂಪಾಯಿ ಖರೀದಿಸಲು ಮುಂದಾಯಿತು. ಈ ವೇಳೆ ಪಂಜಾಬ್ ಕಿಂಗ್ಸ್ ಆರ್ಟಿಎಂ ಬಳಸಿತ್ತು. ಹೀಗಾಗಿ ಹರ್ದೀಪ್ ಸಿಂಗ್ ಅವರನ್ನು ಪಂಜಾಬ್ ಕಿಂಗ್ಸ್ 18 ಕೋಟಿ ರೂಪಾಯಿಗೆ ಸೇರಿಕೊಂಡಿತು.